ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಇಂದುವಾರೆ ವ್ರತಂ ಸ್ಥಿತ್ವಾ ನಿರಾಹಾರೋ ಮಹೇಶ್ವರ ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ಟೋತ್ಪಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ ನಿಟರುದ್ರ. ಆ ಹೊನ್ನಿನ ರಾಶಿ ನಂದಾಗಿಸು ಶಂಕರ. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ಟೋತ್ಪಲ ರುದ್ರ. ಒಂದೇ ಒಂದು ನೂಲಿನ ಅಳತೆ ಕೂಡ ವ್ಯತ್ಯಾಸ ಆಗಬಾರ್ದು. ಈ ಹುಣ್ಣಿಮೆ ಒಳಗಡೆ ತಯಾರಾಗಬೇಕು. ಆದ್ರೆ ಸುಂದ್ರಮ್ಮ ಕಾಣೆ ಆಗಿದ್ದಾಳೆ. ನೀವ್ ಹೇಳ್ದ ಹಾಗೆ ನದಿಯಿಂದ ಕರ್ಕೊಂಡ್ ಬಂದ್ ಸುಂದ್ರಮ್ಮನ್ನ ನನ್ನ ಕೈಲಿ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ನನ್ನ ಹತ್ರನೇ ಇರ್ತಾಳೆ, ಆದ್ರೆ ಏನೇನೋ ಆಗಿ ಎಲ್ಲೋ ಕಾಣೆ ಆಗ್ಬಿಡ್ತಾಳೆ. ಹಾಗೆ ಅದು ಯಾರ ಕೈ ಸೇರಿದ್ರು ಎಲ್ರೂ ಅದನ್ನ ಜೋಪಾನವಾಗಿ ಕಾಪಾಡ್ತಾರೆ. ಇಲ್ದಿದ್ರೆ ಅದು ಬರೀ ಒಂದು ವಿಗ್ರಹವಾಗಿ ಅದರ ಮಹತ್ವ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಕೆಲವರಿಗೆ ಅದು ಶ್ರೀಚಕ್ರವನ್ನ ಕಾಣೋ ಮೂಲ. ಇನ್ನು ಕೆಲವರಿಗೆ ಅದು ಹಣದ ರಾಶಿಯನ್ನ ತಂದುಕೊಡೋ ತಿಜೋರಿ. ನಿನ್ನಂಥವಳಿಗೆ ಅದು ತಾಯಿ ಸ್ವರೂಪಿಣಿ. ಅದಕ್ಕೆ ತ್ರಿಪುರ ಸುಂದರಿ ಅಮ್ಮನವರು ಎಲ್ಲರಿಗೂ ಬೇಕು. ನಾನ್ ಸುಂದ್ರಮ್ಮನ್ ಹುಡುಕಿ ಅವಳು ನನಗ್ ಸಿಕ್ಕಿ ನಾನು ಅವಳನ್ನ ಕಾಪಾಡ್ಕೊಂಡು ನೀವ್ ಹೇಳಿರೋ ಧರ್ಮಕ್ಷೇತ್ರಗಳನ್ನ ಸುತ್ತೋಕೆ ಸಾಧ್ಯನಾ? ನೀನದ್ರ ಬಗ್ಗೆ ಚಿಂತಿಸ್ಬೇಡ. ಸುಂದ್ರಮ್ಮನೇ ನಿನ್ನನ್ನ ಹುಡ್ಕೊಂಡು ಬರ್ತಾಳೆ. ಹೊರಡು ನೀನು. ಎಲ್ಲಿ, ಯಾವಾಗ? ಅದು ಸುಂದ್ರಮ್ಮನ ಆಯ್ಕೆ. ಆದ್ರೆ ಒಂದು ಮಾತು, ನಿನ್ನ ಜೊತೆ ಬಂಗಾರಿನೂ ಕರ್ಕೊಂಡು ಹೋಗು. ಯಾಕೆಂದ್ರೆ ನಿನ್ನ ನಂಬಿ ನಿನ್ ಜೊತೆ ಬಂದವನು ಬಂಗಾರಿ. ನಂಬಿ ಬಂದವ್ರನ್ನ ಬಿಡೋದು ಧರ್ಮವಲ್ಲ. ಮಾರಿಗುಡಿ ತಾನಾಗೆ ಬಂಗಾರಿನ ಬಿಡುಗಡೆ ಮಾಡಿರ್ತಾನೆ. ಅಯ್ಯೋ, ಯಾರನ್ ಬಿಟ್ರು ಬಂಗಾರಿನ್ ಮಾತ್ರ ಬಿಡೋದಿಲ್ಲ ಆ ರಾಕ್ಷಸ ಮಾರಿಗುಡಿ. ತಾನ್ ಮಾಡ್ತಿರೋ ತಪ್ಪುಗಳಿಗೆ ಬಂಗಾರಿನ ಅಪರಾಧಿ ಅಂತ ತೋರ್ಸೋದಕ್ಕೆ ಹಿಡ್ದಿಟ್ಕೊಂಡಿದ್ದಾನೆ. ಸುಮ್ನೆ ಬಿಟ್ಬಿಡ್ತಾನಾ? ಅವನು ಬಂಗಾರಿನ ಬಿಡೋದಕ್ಕೆ 100 ಕಾರಣಗಳಿವೆ. ತಗೋ ಈ ಪಿಸ್ತೂಲ್ನ, ಹೋಗಿ ವಿರೂಪಾಕ್ಷನ್ ತಲೆಗೆ ನೇರವಾಗಿ ಗುಂಡು ಹೊಡಿ. ನೀನ್ ಹೋಗ್ ನೋಡು, ಕೇಳು ಬಂಗಾರಿನ ಬಿಡುಗಡೆ ಮಾಡೋದಕ್ಕೆ. ಆಗ ನಿನಗೇ ಗೊತ್ತಾಗತ್ತೆ ಅಲ್ಲಿಯ ಪರಿಸ್ಥಿತಿ. ಸರಿ, ಪೊಲೀಸ್ ಠಾಣೆಗೆ ಹೋಗ್ತೀನಿ. ಆಮೇಲೆ ಅಲ್ಲಿಂದ ಮನೆಯವ್ರನ್ನ ಒಪ್ಸಿ ನೀವ್ ಹೇಳಿದ ಧರ್ಮಕ್ಷೇತ್ರಕ್ಕೆ ಹೋಗ್ತೀನಿ. ಅಮ್ಮನವರ ಸಂಕಲ್ಪವನ್ನು ನಿರಾಕರಿಸಿದ್ದಕ್ಕೆ ನಿನಗೆ ಆದ ಶಿಕ್ಷೆ ಅನ್ಕೋ. ಇನ್ನು ಮುಂದೆ ನಿನ್ನ ಪ್ರಯಾಣವನ್ನ ನಿನ್ನ ಸುಂದರಮ್ಮನೇ ನಿರ್ದೇಶನ ಮಾಡ್ತಾಳೆ. ಈಗ ಹೊರಡು. ಅಳತೆ ತಗೊಂಡಿದ್ದೀನಿ. ಸುತ್ತಳತೆ 1.5 ಅಡಿ ಇದೆ.
ಚಕ್ರದ ಅಳತೆ 1 ಅಡಿ 4 ಅಂಗುಲ. ಗಮನ ಕೊಟ್ಟು ಮಾಡು. ಆದರೆ ನನ್ನೊಂದು ಪ್ರಶ್ನೆ ರುದ್ರಪ್ಪನವರು, ಶಿವಲಿಂಗದ ನೆತ್ತಿ ಮೇಲೆ ಶ್ರೀಚಕ್ರ ಯಾಕಿದೆ? ನಾನು ನೋಡಿರೋ ಯಾವ ಶಿವಲಿಂಗದ ಮೇಲೂ ಈ ರೀತಿ ಚಕ್ರ ನೋಡೇ ಇಲ್ಲ. ಏನೋ ವಿಶೇಷತೆ ಇರಬೇಕು. ಈ ನಮ್ಮ ದಕ್ಷಿಣನಾಥ ಪುರಾಣ ಕಾಲದಿಂದಲೂ ಇಲ್ಲೇ ನೆಲೆಸಿದ್ದಾನೆ. ಒಮ್ಮೆ ಪಾರ್ವತಿ ದೇವಿ ಇದೇ ಮಾರ್ಗವಾಗಿ ಬರುವಾಗ ಈ ಜಾಗನ ನೋಡಿ ಶಿವನ್ ಕೇಳಿದ್ಲಂತೆ, ಇಲ್ಲಿ ತಂಗೋದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅಂತ. ಅದಕ್ಕೆ ಶಿವ, ನಾನು ನೆಲೆಸಿರೋ ಜಾಗ ಬಿಟ್ಟು ಮಿಕ್ಕಿದೆಲ್ಲವೂ ಭಕ್ತರ ಸೊತ್ತು. ಭಕ್ತರು ಹಕ್ಕು ಸ್ಥಾಪಿಸದೆ ಉಳಿದಿರೋ ಜಾಗ ಅಂದರೆ ನಿನ್ನನ್ನು ನೆತ್ತಿಯೊಂದು, ಇದರ ಮೇಲೆ ತಂಗಬಹುದು ಅನ್ನಂತೆ. ಅದಕ್ಕೆ ಪಾರ್ವತಿ ದೇವಿ ಜಾರ್ ಗುಪ್ಪೆ ಥರ ಜಾರು ನಿನ್ನ ನೆತ್ತಿ ಮೇಲೆ ನೆಲೆಸೋದು ಹೇಗೆ ಅಂತ. ಅದಕ್ಕೆ ಶಿವ ಶ್ರೀಚಕ್ರ ಸ್ವರೂಪಿಣಿಯಾಗಿ ನನ್ನ ನೆತ್ತಿ ಮೇಲೆ ನೆಲೆಸು ಅನ್ನಂತೆ. ಅದಕ್ಕಾಗಿ ದಕ್ಷಿಣನಾಥನ ಮೇಲೆ ಶ್ರೀಚಕ್ರ ಇರೋದು. ಆದರೆ ಶಿವಲಿಂಗದ ನೆತ್ತಿ ಅಳತೆಲೆ ಅಮ್ಮನವ್ರ ವಿಗ್ರಹ ಯಾಕೆ ಬೇಕು? ಅಮ್ಮೋರ್ ವಿಗ್ರಹನ ಶಿವಲಿಂಗದ ನೆತ್ತಿ ಮೇಲಿಟ್ಟು ಪೂಜೆ ಮಾಡಿಸೋದಕ್ಕೆ. ಅಮ್ಮನವರೇ ಶ್ರೀಚಕ್ರ ರೂಪದಲ್ಲಿ ಇದ್ದಾರಲ್ಲ, ಮತ್ತೊಂದು ವಿಗ್ರಹ ಯಾಕೆ ಬೇಕು? ನಿನ್ ಸಂದೇಹ ಅಧಿಕ ಪ್ರಸಂಗ ನನ್ನ ಹತ್ರ ಬೇಡ. ಬರೋ ಹುಣ್ಣಿಮೆಗೆ ವಿಗ್ರಹ ಸಿದ್ಧ ಆಗ್ಬೇಕು. ನೀವೇನೋ ಪ್ರಮಾದ ಮಾಡಿ ಅದು ನನಗೆ ತಗಲಿ, ನಾನು ದಕ್ಷಿಣನಾಥನ ಅವಕೃಪೆಗೆ ಪಾತ್ರನಾದರೆ ಅಂತ ಭಯ. ಆತ್ಮದ ಲಿಂಗವನ್ನು ಪ್ರೀತಿಯಲ್ಲಿ ಪೂಜಿಪಗೆ ಆತಂಕವಿಲ್ಲ, ಭಯವಿಲ್ಲ. ದಶವಿಧದ ಪಾತಕಗಳಿಲ್ಲ, ಕೇಳಿಲ್ವಾ? ಹೊರಡು. ಸಮುದ್ರಾಪಾರ ಹಿಮಾದ್ರಿ ಪ್ರೋತ್ಪಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ ರುದ್ರ ಗುರುಪುತ್ರ ಕೃತ ದಿಗ್ವಿದ್ಯೆ ಕೃತ ವಿದ್ಯುಚ್ಚಾಲನ ರುದ್ರ. ಏಯ್ ಚಪ್ಲಿ, ಎಲ್ಗೋ ಹೋಗ್ತಾ ಇದೀಯಾ? ನಾವಿಲ್ಲಿ ಇರ್ಬೇಕಾದ್ರೆ ನೀನು ಇಲ್ಲೇ ಇರಬೇಕು. ಬೇಜಾರಾಗ್ತಾ ಇದೆಯಾ? ತಗೋ, ನಮ್ಮ 2 ಜೊತೆ ಚಪ್ಪಲಿ ಕಾಯ್ಕೊಂಡು ಇಲ್ಲೇ ಬಿದ್ದಿರೋ. ಮಗನೇ, ನಿನ್ನನ್ನು ಹೋಗೋಗ್ಬಿಟ್ರೆ ಊರಲ್ಲೆಲ್ಲ ಡಂಗೂರ ಸಾರ್ಬಿಡ್ತೀಯ. ಜಗ್ಗಿ ಪಂಚಾಕ್ಷರಿ ಇಬ್ರು ಠಾಣೆಲಿದ್ದಾರೆ, ಜೈಲು ಒಳಗಡೆ ಇದ್ದಾರೆ, ಕಂಬಿ ಎಣಿಸ್ತಾ ಇದಾರೆ ಅಂತ ನಮ್ಮ ಮರ್ಯಾದೆ ಹೋಗುತ್ತೆ. ಬಿದ್ದಿರು ಇಲ್ಲೇ ನಮ್ಮ ಜೊತೆನಲ್ಲೇ. ನಾವು ಬಿಡುಗಡೆ ಆಗೋವರೆಗೂ ನೀನು ಇಲ್ಲೇ ಇರ್ಬೇಕು. ಸಾಹೇಬ್ರು ಹೋಗು ಅಂತ ಕಳಿಸಿದ್ದಾರೆ. ಸಾಹೇಬ್ರಿಗೆ ಈ ಜಗ್ಗಿದಾದ ಹೇಳ್ತಾನೆ ಬಿಡಬೇಡಿ ಅಂತ. ನಡೆಯೋ ಒಳಗೆ ಲೇ ಚಪ್ಲಿ. ಹೋಗು ಅಂತ ಹೇಳಿದ ತಾನೆ, ಯಾಕಿನ್ನೂ ಹೋಗಿಲ್ಲ? ಹೊರಟಿದ್ದೆ ಸಾಹೇಬ್ರೆ, ಇವರಿಬ್ರು ಬಿಡ್ತಿಲ್ಲ. ಯಾಕ್ರೋ ಗಾಂಚಲಿನ ಬೂಡ್ಸ್ ಕಾಲಿನ ರುಚಿ ಗೊತ್ತಿದೆ ತಾನೆ? ಲೇ ಬಂಗಾರಿ, ನಿಂದನ ಡಬ್ಬ ಇದೆಯಲ್ಲ, ಅದೊಂದು ತಗೊಂಡು ಹೋಗು.
ಇಲ್ಲಿರೋ ಕಸ ಸಾಲದು ಅಂತ ಇದು ಬೇರೆ ಇಡಬೇಡ. ಸಾಹೇಬ್ರ ಇದು ನನ್ನ ಡಬ್ಬ ಅಲ್ಲ. ನಿಂದಲ್ದಿರ ತಗೊಂಡೋಗಿ ದಾರಿ ಮಧ್ಯೆ ಬಿಸಾಕು. ಇದೇನು ಕಸದ ತೊಟ್ಟಿನ? ನಿಂತ್ಕೊಳ್ಳೋ. ನೀನು ನಮ್ಮನ್ನ ಬಿಟ್ಟು ಹೋಗಾಗಿಲ್ಲ. ಬಿಡಲ್ವಾ? ಬಿಡಲ್ಲ ಬಿಡಲ್ಲ ಬಿಡಲ್ಲ. ಹೋಗ್ತಾ ಇದ್ದಾನಲ್ಲೋ ನಮ್ಮ ಕಣ್ಣು ಮುಂದೆ ತಗೊಂಡು ಹೋಗ್ತಾ ಇದ್ದಾನಲ್ಲೋ. ಹೋಗು ಕಿತ್ಕೊಂಡ್ಬಿಟ್ಟು. ಯಾಕೆ ಹೇಳು? ವಿರೂಪಾಕ್ಷನ ಡೂಮ್ ಅನಿಸ್ತಾ ನಮ್ ಬಿಡ್ತಾನ ಅವನು. ನೀನು ಹೋಗು. ಮಂಡ ಮನ್ಸಲ್ಲ ಮತ್ತೆ ಇರೋ ಸುಮ್ಮನೆ. ಮಂಡಲದಲ್ಲಿ ನೀನೇ ಬರಿಬೇಕು. ಇಡು ನಿನ್ನ ತೋರ್ ಬೆರಳನ್ನ. ತಾಯಿ ಉತ್ತರಿಸ್ತಾಳೆ. ಈಗ ಇರೋದು ಇದೊಂದೇ ದಾರಿ. ಮಾರಿಗುಡಿನೂ ಇಲ್ಲ, ನನ್ನ ಶಿಷ್ಯ ಮಣಿಕಂಠನೂ ಇಲ್ಲ. ನಾನು ಮಂತ್ರಿಸ್ತೇನೆ, ನೀನು ಬರಿಬೇಕು. ಆಗ ಸುಳಿವು ಸಿಗುತ್ತೆ ವಿಗ್ರಹ ಎಲ್ಲಿದೆ ಅಂತ. ತಾಯಿ ಉತ್ತರ ಕೊಡು. ಶ್ರೀಚಕ್ರ ಕಳೆದು ಹೋಗಿದೆ, ಅದನ್ನ ಪ್ರಶ್ನೆ ಮಾಡಿದ್ರೆ ನೀನೊಂದು ವಿಗ್ರಹನ ತೋರಿಸ್ದೆ.
ಆ ವಿಗ್ರಹ ಜಾಜಿ ಕೈಯಲ್ಲಿದ್ದನ್ನ ನಾನು ನೋಡಿದ್ದೆ, ಆದ್ರೆ ಅದು ಈಗ ಎಲ್ಲಿದೆ ಅಂತ ತಿಳಿತಾ ಇಲ್ಲ. ಅದು ಮಾರಿಗುಡಿ ವಶದಲ್ಲಿದೆ ಅಂತ ನೀನೇ ಉತ್ತರ ಕೊಟ್ಟಿದ್ದೆ, ಆದ್ರೆ ಅದು ಯಾವ ಸ್ಥಳದಲ್ಲಿದೆ ಅಂತ ತಿಳಿತಾ ಇಲ್ಲ. ಹೇಳು ತಾಯಿ, ಆ ವಿಗ್ರಹ ಯಾವ ಸ್ಥಳದಲ್ಲಿದೆ ಅಂತ. ಇದೆಲ್ಲ ಸುಳ್ಳು. ಖಂಡಿತ ಯಾವ ವಿಗ್ರಹನೂ ನನ್ನ ಮನೆಯಲ್ಲಿಲ್ಲ. ಮತ್ತೆ ನೀನೇ ಬರ್ತಿದ್ಯಾ? ನನ್ನ ತಾಯಿ ಬರ್ತಿದ್ದಾಳೆ. ನಿನ್ನ ತಾಯಿ ತಲೆ ಕೆಟ್ಟಿದೆ. ಆಗ ಮಾರಿಗುಡಿ ಅಂತ ಬರ್ತಿದ್ದು, ಈಗ ನನ್ನ ಮನೆಯಲ್ಲಿದೆ ಅಂತ ಬರ್ಸ್ತಾ ಇದ್ದಾಳೆ. ಸರಿ ಇಲ್ಲ. ಈ ನಿನ್ನ ಮರಳ ಮಂಡಲ, ನಿನ್ನ ಮಂತ್ರ ತಂತ್ರ ಯಾವುದು ಸರಿ ಇಲ್ಲ. ವಿರೂಪಾಕ್ಷ, ಮಾರಿಗುಡಿ ಹೆಸರು ಬಂದಾಗ ನನ್ನ ತಾಯಿನ ಒಪ್ಕೊಂಡಿದ್ದೆ. ಈಗ ನಿನ್ನ ಹೆಸರು ಬಂದ ಕೂಡಲೇ ನನ್ನ ತಾಯಿಗೆ ತಲೆ ಕೆಟ್ಟಿದೆ ಅಂತೀಯ? ವಿಗ್ರಹ ನಿನ್ನ ಮನೆಯಲ್ಲೇ ಇದೆ, ನನಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದೀಯಾ? ನನ್ನ ಮನೆಯಲ್ಲಿದ್ದೆ, ನಾನು ಯಾಕೆ ನಿನ್ನ ಮುಂದೆ ಬಂದು ಕೂರ್ತಾ ಇದ್ದೆ? ಮುಚ್ಚು ಬಾಯ್. ಮಾರಿಗುಡಿನೂ ನೀನು ಸೇರಿ ಏನೋ ಸಂಚು ನಡೆಸ್ತಿದ್ದೀರಾ. ಇಬ್ರಿಗೂ ವಶೀಕರಣ ಮಾಡಿ ಬತ್ತಿರೋ ತನಕ ಜೀವಂತ ಶವಗಳಾಗಿ ಬಿದ್ದಿರೋ ಹಾಗೆ ಮಾಡ್ತೀನಿ. ಒಂದೇ ಒಂದು ನಿಂಬೆಹಣ್ಣು ಸಾಕು ನಿಮ್ಮಿಬ್ಬರನ್ನ ಮುಗಿಸೋದಕ್ಕೆ. ಜೀವನ ಪರ್ಯಂತ ಏನು ಮಾಡೋದಕ್ಕಾಗೋದಿಲ್ಲ. ಉಸಿರಾಡ್ತಿರ್ತೀರ, ಆದರೆ ಬದುಕಿರೋಲ್ಲ. ನಿಜ ಹೇಳ್ಬಿಡು ವಿರೂಪಾಕ್ಷ.